ಕ್ಯಾಸೆಟ್ ಕೇಳುವಂತ ಸರ್ವ ಭಕ್ತರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನೆಂದರೆ, ಇಲ್ಲಿ ಬರೆದಿರುವಂತಹ ಹಾಡುಗಳಾಗಲಿ ಅದರಲ್ಲಿರುವಂತಹ ಒಂದೊಂದು ಶಬ್ದಗಳಲ್ಲಾಗಲಿ ಕಾಲ್ಪನಿಕವಾದದ್ದು ಯಾವುದೂ ಇಲ್ಲ. ಇದನ್ನು ಗದ್ದೆಗಾಗಿ ಪ್ರಚಾರಕ್ಕಾಗಿ ಬರೆದದ್ದು ಅಲ್ಲ. ನನ್ನ ಇಷ್ಟ ದೇವರಾದಂತ ಶ್ರೀ ದಾನೇಶ್ವರರ ಸಾಕ್ಷಿಯಾಗಿ, ತಾಯಿ ಮಹಾಲಕ್ಷ್ಮಿಯ ಸಾಕ್ಷಿಯಾಗಿ, ಬೆಂಗಳೂರು ಬಸವಣ್ಣನ ಸಾಕ್ಷಿಯಾಗಿ, ಮುಕ್ಕೋಟಿ ದೇವಾದಿಗಳ ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿ ಇಲ್ಲಿ ಬರೆದಿರುವಂತಹದ್ದು ಸತ್ಯವಾದದ್ದು. ಇದು ನಡೆದಂತ ಸತ್ಯ ಕಥೆ. ನನ್ನ ಪರಮಾತ್ಮ ಶ್ರೀ ದಾನೇಶ್ವರರು ನನ್ನ ಮುಂದೆ ಒಂದು ದಿನ ನನ್ನ ಅಂತ್ಯಕಾಲದಲ್ಲಿ ನನಗೆ ಒಂದು ತಂಗಳ ತುಕಡೆ ಕೂಡ ಸಿಗುವುದಿಲ್ಲ, ನನ್ನ ಅಂತ್ಯವನ್ನು ನೀನು ನೋಡುತ್ತೀಯ ಎಂದು ಹೇಳಿದರು. ಆಗ ನಾನು, ಹೆಂಡಿರು ಮಕ್ಕಳು ಕೋಟ್ಯಾಂತರ ಭಕ್ತರಿರುವಾಗ ನಿಮಗೆ ಅಂಥ ಪರಿಸ್ಥಿತಿ ಹೇಗೆ ಬರುತ್ತದೆ ಎಂದೆ. ಮುಂದೆ ನೋಡುವಿಯಂತೆ ಅಂದಿದ್ದರು. ಅಂದ ಪ್ರಕಾರ ಭಗವಂತ ಹುಷಾರಿಲ್ಲದೆ ಮಲಗಿದಾಗ ಇವರನ್ನು ವ್ಯವಸ್ಥೆ ಮಾಡುವ ಒಬ್ಬರು, ಈತನು ದೇವರಾಗಿದ್ದರೆ ತನಗೆ ತಾನೇ ಆರಾಮ ಮಾಡಿಕೊಂಡು ಹೊರಗೆ ಬರಲಿ, ಇವರನ್ನು ಜೀವಂತವು ನಾನು ಹೊಸರು ದಾಟಿ ಹೊರಗೆ ಬಿಡುವುದಿಲ್ಲ ಎಂದರು. ಇನ್ನೊಬ್ಬರು, ಇವರು ಮಾಡಿದ ಪಾಪ ಒಂದು ಎರಡು ಇವನಿಗೆ ಈಗ ಶುರುವಾಗಿದೆ, ಇನ್ನು ಏನೇನಾಗುವುದೋ ನೋಡುತ್ತಾ ಹೋಗು ಎಂದರು. ಅವತಾರಿಕ ಹೇಳಿದ ಮಾತು ಹೇಗೆ ಸುಳ್ಳಾದಿತು? ಕಡೆ ಕಾಲಕ್ಕ ತುತ್ತು ಅನ್ನಕ್ಕ ಗೊತ್ತೇ ಇಲ್ಲದಂಗಾಗಿ ಭಗವಂತ ಪಟ್ಟ ಕಷ್ಟವೇ ಇದರಲ್ಲಿ ಬಿಡುವುದು. ಇದು ಸತ್ಯವಾದದ್ದು. ಮಹಾಶಕ್ತಿಯ ರೂಪವಿರದ ಮೂಲವನ್ನು ಮಠ
ಮಲಗಿತ್ತು ಮಠದಲ್ಲಿ ಮಲಗಿತ್ತು ಎಂದು ಒಂದು ನಿಂದೆಯ ಆಡುವರು ಮನದಲ್ಲಿ ವಿಷಮತೆಯ ತುಂಬಿ ಬಿತ್ತು